ರೈತರನ್ನ ಕಾಡ್ತಾ ಇರುವ ಕಳ್ಳರು ರಾತ್ರೋರಾತ್ರಿ ಬಿಗ್ ಶಾಕ್. ಬೋರ್ ಕೇಬಲ್ಗಳು ಕಟ್, ಹೊಲದಲ್ಲಿನ ವಸ್ತುಗಳು ಮಾಯ. ಕಳ್ಳರ ಕಾಟಕ್ಕೆ ಬೇಸತ್ತ ರೈತರು ಗಸ್ತು ನೀಡಲಿಕ್ಕೆ ಎಸ್ಪಿಗೆ ಮನವಿ. ಕೇಬಲ್ ಕಳ್ಳರು. ಪಾಪ ರೈತರಿಗೆ ಒಂದ ಎರಡ ಸಮಸ್ಯೆ. ಮಳೆ ಬಂದರೂ ಕಷ್ಟ, ಮಳೆ ಬರದೇ ಇದ್ರೂ ಕಷ್ಟ. ಇದರ ಜೊತೆಗೆ ಇನ್ನೂ ನಾನಾ ರೀತಿಯಾದಂಥ ಕಷ್ಟಗಳು. ಬೆಳೆಗೆ ಬೆಲೆ ಇರೋದಿಲ್ಲ, ಬೆಳೆಗಳು ಹಾಳಾಗೋಗುವಂಥದ್ದು, ಅದರ ಜೊತೆಗೆ ಬೋರ್ವೆಲ್ ಇರುವಂಥ ಕೇಬಲ್ ಅನ್ನ ಕದಿಯುವಂಥ ಕೆಲಸ ಆಗ್ತದೆ. ಇದು ವಿಪರೀತವಾಗಿ ಎಲ್ಲಾ ಕಡೆನೂ ಕೂಡ ಆಗ್ತಾ ಇರುವಂಥದ್ದು. ಒಂದೆಡೆ ಪ್ರಕೃತಿ ವಿಕೋಪ, ಮತ್ತೊಂದ್ ಕಡೆ ಕಳ್ಳರ ಕಾಟ. ಸಾಲ ಮಾಡಿ ಬೆಳೆದಂತ ಬೆಳೆ ಕೈಗೆ ಸೇರುವಂತ ಮುನ್ನನೇ ಶಾಕ್ ಇಲ್ಲಿ. ಬೋರ್ವೆಲ್ ಕೇಬಲ್ ಕಳ್ಳತನದಿಂದ ಕಂಗಾಲಾಗ್ಬಿಟ್ಟಿದ್ದಾರೆ ರೈತರು. ಯಾಕಂದ್ರೆ ಹತ್ತತ್ರ 30,000 ರೂಪಾಯಿ ಆಗುತ್ತೆ. ಕಾಪರ್ ಕೇಬಲ್ಗಳು ಅದು ಬೋರ್ವೆಲ್ಗೆ ಹಾಕ್ತಾ ಇರುವಂಥದ್ದು. ಕತ್ಕೊಂಡು ಹೋದ್ರೆ ಎಲ್ಲಿಂದ ತರಬೇಕು ಹೇಳಿ? ಪಾಪ ರೈತ ಕಷ್ಟಪಟ್ಟು ಅದನ್ನ ತಗೊಂಬಂದಿರ್ತಾನೆ ಬೆಳಗ್ಗೆ ನೀರು ಹಾಯಿಸ್ಲಿಕ್ಕೆ. ಆ ಕಾಪರ್ ಕೇಬಲ್ಗಳನ್ನೇ ಕದೀತಾ ಇದ್ದಾರೆ. ಕಳೆದ 3-4 ತಿಂಗಳಿಂದ ರೈತರನ್ನ ಕಾಡ್ತಾ ಇರುವಂಥದ್ದು ಕಳ್ಳರು. ರಾಯಚೂರು ತಾಲೂಕಿನ ಕಡಂಗದೊಡ್ಡಿ ಸುತ್ತಮುತ್ತ ಆತಂಕ. ಬೋರ್ವೆಲ್ಗೆ ಹಾಕಿರುವಂತ ಕಾಪರ್ ಕೇಬಲ್ ಕಳ್ಳತನ. ದಕ್ಷಿಣ ಕರ್ನಾಟಕ ಭಾಗದಲ್ಲೂ ರಾಮನಗರ, ಮಂಡ್ಯ, ಹಾಸನ, ಇಲ್ಲೆಲ್ಲ ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲೂ ಕೂಡ ಈ ರೀತಿಯಾದಂಥ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ. ಅವು ಕೂಡ ವರದಿ ಆಗ್ತಾ ಇದ್ವು. ಸುಮಾರು 30,000 ಬೆಲೆ ಬಾಳುವಂತ ಕಾಪರ್ ಕೇಬಲ್ 150 ಮೀಟರ್ಗೆ 30,000 ರೂಪಾಯಿ ಹತ್ತತ್ರ ಕೊಡ್ಬೇಕು. ಮೊದಲೇ ರೇಟ್ ಸಿಕ್ಕಾಪಟ್ಟೆ ಇದೆ. ಅದಕ್ಕೀಗ ಕೊಳವೆ ಬಾವಿಗೆ ಬಳಸುವಂತ ಕಾಪರ್ ಕೇಬಲ್ ಕಳ್ಳತನ ಮಾಡಲಾಗ್ತಾ ಇದೆ. ಬೆಳೆಗೆ ನೀರು ಹರಿಯೋದಿಲ್ಲ, ಒಣಗ್ತಾ ಇರುವಂಥದ್ದು ಬೆಳೆ. ಕಾಪರ್ ವೈರ್ ಒತ್ಕೊಂಡು ಹೋದ್ಮೇಲೆ ಏನ್ ಮಾಡ್ತಾನೆ ರೈತ? ಅದನ್ನು ಹೊಂದ್ಸ್ಕೊಂಬಂದು ಹಾಕ್ಲಿಕ್ಕೆ ಮತ್ತೆ ಟೈಮ್ ಆಗುತ್ತೆ. ಅಷ್ಟೊತ್ತಿಗೆ ಬೆಳೆದಿದ್ದಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಾ ಇರುವಂಥದ್ದು. ಈಗ ಅದನ್ನು ಕಾಪಾಡ್ಕೊಳ್ಳೋದಕ್ಕೆ CCTV ಬೇರೆ ಹಾಕ್ಬೇಕು, ಅದಕ್ಕೆ ಬೇರೆ ಖರ್ಚು. ಜಮೀನಲ್ಲಿ ಇಟ್ಟಿರುವಂತ ಟಿಲ್ಲರ್, ಕುಂಟೆ, ಟ್ರಾಲಿಯನ್ನ ಕೂಡ ಕಳ್ಳತನ ಮಾಡಲಾಗ್ತದೆ. ದೂರು ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ರಾತ್ರಿ ಗಸ್ತು ಸಿಬ್ಬಂದಿ ನೇಮಿಸಬೇಕು ಅಂತ ಎಸ್ಪಿಗೆ ಮನವಿಯನ್ನ ಮಾಡಲಾಗ್ತದೆ. ಯಾಕೆಂದ್ರೆ 1-2-3 ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಸ್ಪಿಗಳು ಸರಿಯಾಗಿ ಸೂಚನೆ ಕೊಟ್ರೆ, ಆ ಠಾಣೆಗಳಲ್ಲಿ ಸರಿಯಾದ ಕ್ರಮವನ್ನ ಕೈಗೊಂಡ್ರೆ ಮತ್ತೆ ಈ ಪ್ರಕರಣಗಳು ಆಗುವಂಥದ್ದು ಕಡಿಮೆ ಆಗುತ್ತೆ. ಆದ್ರೆ ಆಯ್ತಾ, ಓಕೆ ನೋಡೋಣ ಅಂತ ಹೇಳ್ಬಿಟ್ರೆ ಪೊಲೀಸ್ ಇಲಾಖೆ, ರೈತ ಎಲ್ಲಿಗೆ ಹೋಗ್ಬೇಕು ಹೇಳಿ? ಸೊ ನಮ್ಮನ್ನು ಯಾರು ಹಿಡಿಯೋದಿಲ್ಲ ಅನ್ಬಿಟ್ಟು ಕಳ್ಳತನ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ. ರಾಯಚೂರು ಮೇನ್ ರೋಡ್ಗೆ ಐತೆ ಇದು ಹೊಲ. ಆದರೆ ಕಡಗಂದೊಡ್ಡಿ ರೈತರು. ಆದರೆ ಪದೇ ರೈತರ ಹೊಲಗಳಲ್ಲಿ ಕಳ್ಳತನ ಆತವ. ನಾವು ಭಾಳ ಸಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿವಿ, SP ಗಮನಕ್ಕೂ ಕೂಡ ತಂದೀವಿ. ಆದರೂ ಕೂಡ ಈ ಕಳ್ಳರು ಸಿಗವಲ್ರು. ಆದರೆ ರೈತ ಇವಾಗ ಅದು ಕಳ್ಳತನ ಆಗಿದ್ದು ಒಂದು, ಇಲ್ಲಿ ಬೆಳೆ ನಷ್ಟ ಆಗ್ತದ. ಬ್ಯಾಸಿಗೆ ಬಂತು, ನೀರು ಬೇಕು. ಇದು ಬಹುವಾರ್ಷಿಕ ಬೆಳೆ. ಈ ಕಡೆ ನುಗ್ಗೆಕಾಯಿ ಐತೆ, ಆ ಕಡೆ ಮಾವು ಐತೆ, ಆ ಕಡೆ ದಾಳಿಂಬರ ಐತೆ. ಈ ರೈತ ಇಷ್ಟಾದರೆ ಇವಾಗ ಲಕ್ಷಾನುಗಟ್ಟಲೆ ಲುಕ್ಷಾಣ ಆತಾನ. ಇದು ಮತ್ತೆ ಆತ ತರಬೇಕಾದ್ರೆ ದುಡ್ಡು ಬೇಕು, 30-40 ಸಾವಿರ. ಹೆಂಗನ್ನ ಅವ್ರು ದೈವಕ್ಕೆ ಮೋಟ್ರ್ ಬಿಟ್ಟು ಹೋಗ್ಯಾರ. ಮೋಟ್ರ್ ಅದು ಹೋಗಿದ್ರೆ 2 ಲಕ್ಷ ತನ. ಮತ್ತು ಅದು ಒಳಗೆ ಬಿಡಬೇಕು, ಮತ್ತು ಫಿಟ್ ಮಾಡಬೇಕು, ಮೆಕ್ಯಾನಿಕ್ ಚಾರ್ಜ್ ಇವೆಲ್ಲ ಅಥವಾ. ನಾವು ಒತ್ತಾಯ ಮಾಡೋದೇನೆಂದರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲೆಲ್ಲಿ ಕಳ್ಳತನ ಅಥವಾ ಪೊಲೀಸರಿಗೆ ರಾತ್ರಿ 12 ಗಂಟೆಲಿಂದ ಗಸ್ತಿ ತಿರುಗಾಕ ಎಲ್ಲ ಕಡೆ ಕೊಡಬೇಕು. ರಾಯಚೂರು ಸುತ್ತಮುತ್ತ ಆಗಲಿ, ಹಳ್ಳಿಯಾಗಲಿ, ಈ ಕಡೆ ಯಾಪಲ್ದಿನೇ ಪೊಲೀಸ್ ಸ್ಟೇಷನ್ ಬರ್ತದೆ, ಮತ್ತು ಈ ಕಡೆ ಇದು ಬರ್ತದೆ ನಮ್ಮ ರೂರಲ್ಲು, ಮತ್ತು ಆ ಕಡೆ ನೇತಾಜಿ ನಗರ ಬರ್ತದೆ ರೋಡ್ಗೆ. ಇವೆಲ್ಲ ಕಳ್ಳತನ ಆಗೋದು ಬಂದಾಗಬೇಕು. ಅವನು ಕಳ್ಳನಾಗಲಿ ಮತ್ತು ನಾನೇ ಆಗಲಿ 3 ತಿಂಗಳ ತನಕ ಅವ್ರಿಗೆ ಬೇಲ್ ಸಿಗಬಾರ್ದು. ಹಾಗಾದರೆ ಈ ಕಳ್ಳತನ ಸ್ವಲ್ಪ ಕಡಿಮೆ ಆಗ್ತವ. ಇದು ರಾತ್ರಿ 12 ಮೇಲೆ ಕಳ್ಳತನ ಆಗಿದ್ರೆ, ಇದು ಇಂಜನು ಬೋರು 12 ಗಂಟೆಗೆ ಬಂದ್ಮ್ಯಾಕ, ಕರೆಂಟ್ ಬಂದ್ಮ್ಯಾಕ ಸ್ಟಾರ್ಟ್ ಮಾಡಿ ಹೋಗಿವಿ. ನಾವು ಹೋದ್ಮ್ಯಾಕ ಅದು 2-3 ಗಂಟೆಗೆ ಆಗ್ಯದ. ಅಷ್ಟರೊಳಗೆ ಆಗ್ಯದ. ಮುಂಜಾನೆ ಬಂದು ನೋಡಿದರೆ ಬೋರು ಕೇಬಲ್ ಕಟ್ ಮಾಡ್ಕೊಂಡು ಹೋಗ್ಯಾರ. ಇಂಜನ್ ಸಹಿತ ಕಿತ್ತಿ ಹೊರಗಡೆ ಕೇಬಲ್ ತಗೊಂಡೋಗಿ ಮತ್ತೆ ಅದನ್ನು ಇಂಜನ್ನ ಮತ್ತೆ ಬೋರಿನಾಗೆ ಬಿಟ್ಟು ಹೋಗ್ಯಾರೆ. ಅದು ಒಂದು 2-3 ದಿವಸ ನೀರು ಇದ್ದಿಲ್ಲಪ್ಪ ಅಂತಂದರೆ ಬೆಳೆ ಒಣಗೋಗ್ತದೆ ಸರ್. ಆ ಕಡೆ ದಾಳಿಂಬರಿ ಐತೆ, ಈ ಕಡೆ ಮಾವು ಐತೆ, ಈ ಕಡೆ ಇದು ನುಗ್ಗಿ ಐತೆ ರೀ ಸರ್. ಈ ನುಗ್ಗಿಗಂತ ದಿವಸ ನೀರು ಕೊಡಲೇಬೇಕು ರೀ ಸರ್. ಈ ಬ್ಯಾಸಿಗೆ ಬಂತಲ್ಲಿನ ನೀರು ಕೊಡಲೇಬೇಕು. ಅದಕ್ಕಾಗಿ ಒಂದು ಟಿಲ್ಲರ್ ಕಳ್ತನ ಆಗಿದ್ರಿ, ಒಂದು HDP ಇಂಜನ್ ಕಳ್ತನ ಆಗ್ಯದ. ಇಲ್ಲೇ ಬಾಯಲ್ಲೇ ನಮ್ಮವೇ, ಬೇರೆಯವರು ಯಾರೂ ಅಲ್ಲ.
ನಮ್ಮವೇ ಈ 3 ಕಳ್ತನ ಆಗ್ಯಾವ್ರಿ. ಮತ್ತು ಹಿಂಗೆ ಆದರೆ ರೈತರು ಹೆಂಗೆ ದುಡ್ಕೊಂಡು ತಿನ್ಬೇಕು ರೀ. ನಿನ್ನೆ ರಾತ್ರಿ ಪಂಪ್ ಸೆಟ್ ಕಳ್ತನ ಆಗ್ಯದ ಸರ್, ಕೇಬಲ್ ಕಳ್ತನ ಆಗ್ಯದ. ಅದು 300 ಫೀಟು ಕಳ್ತನ ಆಗ್ಯದ್ರಿ ಸರ್. ಹಾಂ, 300 ಫೀಟ್ ಕಳ್ತನ ಆಗ್ಯದ. ಮತ್ತು ಅದು ತರ್ಬೇಕಂದ್ರೆ ಎಲ್ಲಟು ಒಂದು ಇಲ್ಲಿ ಪೈಪ್ ಗೀಪ್ ಎಲ್ಲ ಮುರಿದಾಗಿರೋ ಒಂದು 10-15 ಸಾವಿರ ರೂಪಾಯಿಗೆ ಹಾಳು ಮಾಡಿ ಹೋಗ್ಯಾರಿ ಸರ್. ನಾವು ಹಾಕ್ಯಬೇಕಪ್ಪ ಅಂತಂದ್ರೆ ಎಲ್ಲ ಹೊಸ ತಂದು ಹಾಕ್ಯಬೇಕ್ರಿ. ಈ ಕಳ್ತನ ಅಂಬೋದು ಭಾಳ ಏನು ನಿಂದ್ರಲಾರ್ದಂಗೆ ಮಾಡಕತ್ತಾರೆ ಸರ್. ಎಲ್ಲ ಭಾಳಷ್ಟು ನಮ್ಮೂರವ್ರು ಕಂಪ್ಲೇಂಟನ್ನು ಕೊಟ್ಟಾರ. ಪೊಲೀಸರು ಬರ್ತಾರೆ, ನೋಡ್ಕೊಂತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ಪಾಪ ರೈತರಿಗೆ 1-2 ಕಷ್ಟ ಅಂಥದ್ರಲ್ಲಿ ಈ ಕಾಪರ್ ವೈರ್ ಕಿತ್ಕೊಂಡು ಹೋಗ್ಬಿಟ್ರೆ ದೊಡ್ಡ ನಷ್ಟ ಸಂಭವಿಸುತ್ತೆ. ಹತ್ತತ್ರ 15-20 ಸಾವಿರ ರೂಪಾಯಿವರೆಗೂ ಅವ್ರು ಕಳ್ಕೊಳ್ತಾರೆ. ಎಷ್ಟು ಪ್ರಕರಣಗಳು ದಾಖಲಾಗಿದ್ದಾರೆ, ಯಾರನ್ನಾದ್ರೂ ಅರೆಸ್ಟ್ ಮಾಡಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪಾಪ ರೈತರಿಗೆ ಯಾವ ರೀತಿಯಾದಂಥ ಆತಂಕ ಇದೆ? ಪೃಥ್ವಿ, ರಾಯಚೂರು ಜಿಲ್ಲೆಯಲ್ಲಿ ಮನೆಗಳ್ಳರ ಹಾವಳಿ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ರೈತರನ್ನು ಕೂಡ ಕಳ್ಳರು ಕಿತ್ತು ತಿಂತಾ ಇದ್ದಾರೆ ಅಂತಾನೆ ಹೇಳ್ಬೋದು. ರಾಯಚೂರು ಜಿಲ್ಲೆಯ ಚಂದ್ರಬಂಡ ರಸ್ತೆಯಲ್ಲಿರ್ತಕ್ಕಂತಹ ಕಡಗಂದೊಡ್ಡಿ ಸೇರಿದಂತೆ ಅದರ ಸುತ್ತಮುತ್ತಲ ಗ್ರಾಮಗಳಲ್ಲಿ ಇದೀಗ ಈ ಒಂದು ರೈತರ ಜಮೀನಿನಲ್ಲಿ ಇವತ್ತು ಮೋಟರ್ಗೆ ಹಾಕಿ ಇವತ್ತು ಬೋರ್ವೆಲ್ ಅಲ್ಲಿ ಇಳಿಸಿರ್ತಕ್ಕಂಥ ಕಾಪರ್ ಕೇಬಲ್ ಏನಿದೆ, ಆ ಕೇಬಲ್ ಕಳ್ಳರ ಹಾವಳಿ ಯಥೇಚ್ಛವಾಗಿ ಆಗ್ತಾ ಇದೆ. ಹೀಗಾಗಿ ರೈತರಲ್ಲಿ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ತಾವು ತಮ್ಮ ಬೆಳೆದಿರ್ತಕ್ಕಂಥ ಬೆಳೆಗೆ ಇವತ್ತು ನೀರು ಹಾಯಿಸಬೇಕಾದ್ರೆ ಮೋಟರ್ನಿಂದ ಇವತ್ತು ಆ ಬೋರ್ವೆಲ್ನಿಂದ ನೀರನ್ನು ಹಾಯಿಸಬೇಕಾಗ್ತದೆ. ಆ ರೀತಿಯಾಗಿ ಬೋರ್ ಹಾಕಿ ಅದಕ್ಕೆ ಕಾಪರ್ ಕೇಬಲ್ ಇಳಿಸಿ ಎಲ್ಲವನ್ನು ಖರ್ಚು ಮಾಡಿ ಹತ್ತತ್ರ 1-1.5 ಲಕ್ಷ ರೂಪಾಯಿ ತನಕ ಖರ್ಚು ಮಾಡಿಬಿಟ್ಟು ಇವತ್ತು ಆ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ ರೈತರು. ಆದರೆ ಆ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥ ರೈತರ ಜಮೀನುಗಳಿಗೆ ರಾತ್ರೋರಾತ್ರಿ ನುಗ್ಗತಕ್ಕಂತಹ ಕಳ್ಳರು ಈ ರೀತಿಯಾಗಿ ಇವತ್ತು ಕಾಪರ್ ಕೇಬಲ್ ಅನ್ನು ಕದಿಯೋದಾಗಿರಲಿ, ಜೊತೆಗೆ ಅಲ್ಲಿರ್ತಕ್ಕಂಥ ಮಡಿಕೆ, ಕುಂಟೆ, ಟಿಲ್ಲರ್ ಸೇರಿದಂತೆ ಅನೇಕ ರೈತರು ತಮ್ಮ ಜಮೀನುಗಳಿಗೆ ಕೃಷಿ ಮಾಡೋದಕ್ಕೆ ಬಳಸ್ತಕ್ಕಂಥ ಸಾಮಾನುಗಳನ್ನು ಕದೀತಾ ಇದ್ದಾರೆ. ಪೃಥ್ವಿ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೈತರು ಸಾಕಷ್ಟು ಬಾರಿ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗಳಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಅದರ ದೂರನ್ನು ದಾಖಲಿಸಿದ್ರು ಕೂಡ ಇದುವರೆಗೂ ಕೂಡ ಕಳ್ಳರು ಪತ್ತೆ ಆಗ್ತಾ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಆ ಬೀಟ್ ಪೊಲೀಸರನ್ನ ಈಗ ಪೊಲೀಸರನ್ನ ಗಸ್ತು ತಿರುಗೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಎನ್ನುವಂತಹ ಮನವಿಯನ್ನ ರೈತರು ಮಾಡ್ಕೊಳ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ರೈತರು ಹಗಲೆಲ್ಲ ದುಡಿದು ರಾತ್ರಿ ಹೋಗಿ ನೆಮ್ಮದಿಯಿಂದ ಕಣ್ಮುಚ್ಚಿ ನಿದ್ದೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅದನ್ನೇ ಬಂಡವಾಳ ಮಾಡ್ಕೊಳ್ತಕ್ಕಂಥ ಕಳ್ಳರು ಮಧ್ಯರಾತ್ರಿ 1-4 ಗಂಟೆಯ ಸುಮಾರಿಗೆ ಇವತ್ತು ಜಮೀನುಗಳಿಗೆ ನುಗ್ಗಿ ಈ ರೀತಿಯಾಗಿ ಕಳ್ತನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಕಳ್ತನ ಮಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಬೆಳೆದ ಬೆಳೆಗೂ ಕೂಡ ಸರಿಯಾಗಿ ನೀರು ಹಾಯಿಸೋಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆಗೆ ಸಾಮಾನು ಸರಂಜಾಮುಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಸಾಲ ತೀರಿಸಿ ಬೆಳೆ ಕೈಗೆ ಬಂದ ನಂತರ ಅದನ್ನು ಮಾರಾಟ ಮಾಡಿ ಅದನ್ನ ಬಂದಂತ ಹಣದಿಂದ ಸಾಲ ತೀರಿಸಬೇಕಂತ ಹೇಳಿದ್ರೆ ಅದು ಕೂಡ ಸಾಧ್ಯವಾಗ್ತಾ ಇಲ್ಲ. ಹೀಗೆ ಕೇಬಲ್ ಕದೀತಕ್ಕಂಥ ಕಳ್ಳರು, ಸಾಮಾನುಗಳನ್ನ ಕದೀತಕ್ಕಂತಹ ಕಳ್ಳರ ಹಾವಳಿಯಿಂದ ಇವತ್ತು ರೈತರು ರೋಸಿ ಹೋಗಿದ್ದಾರೆ. ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಈಗ ಮನವಿ ಮಾಡ್ಕೊಳ್ತಾ ಇದ್ದಾರೆ ರೈತರು ಏನಂತ ಹೇಳಿದ್ರೆ, ಈ ಬೀಟ್ ಪೊಲೀಸರು ಅಂತ ಏನ್ಬಿಟ್ಟು ಹಾಕ್ತಿರಿ ನೀವು, ಆ ಬೀಟ್ ಪೊಲೀಸರನ್ನ ರಾತ್ರಿ ಗಸ್ತು ತಿರುಗೋದಕ್ಕೆ ಹೇಳಿ ಎನ್ನುವಂತಹ ಮನವಿಯನ್ನ ಇದೀಗ ರೈತರು ಮಾಡ್ಕೊಳ್ತಾ ಇದ್ದಾರೆ. ಪೃಥ್ವಿ, ನೋಡೋಣ ಯಾವ ರೀತಿಯ ಕ್ರಮ ಕೈಗೊಂಡು ಧೈರ್ಯ ಕೊಡ್ತಾರೆ ರೈತರಿಗೆ ಅನ್ನುವಂಥದ್ದನ್ನ. ಧನ್ಯವಾದ.